ಶರೀರಕ್ಕೆ ಕಡದಾರ, ಶರೀರ ಸತ್ತದ, ಶರೀರ ಮಾತ್ರ ಒಯ್ದು ಮಣ್ಣಾಗ ಮುಚ್ಚಾರ. ಹೌದು ಆತ್ಮರಾಮ ಯಾರ ಕೈಯಾಗ ಸಿಕ್ಕಾನ, ಯಾರ ಅವನಿಗೆ ಕಡದಾರ, ಹೊಡೆದಿರಲ್ರಿ ಎಂತೆಲ್ಲೇ ಬಂದು ಅವನಿಗೆ ಹಿಡ್ಕೊಂಡಾರ ತಿಳ್ಕೊಂಡು ಎಲ್ಲರ ಹಾದ ಇತಿಹಾಸದೊಳಗೆ ಇಲ್ಲಲ್ರಿ ಯಾರ ಕೈಯಾಗ ಸಿಗವನೇ ಅಲ್ಲವ. ಹೌದು ಅದಕ್ಕೆ ಈ ಶರೀರಕ್ಕೆ ಮಾತ್ರ ಜನನ ಮರಣಗಳದಾವ. ಹೌದು ಈಗಿನ ಶರೀರ ಹುಡುಕ್ತದ ಮತ್ತು ಹೊಳಿ ಈಗಿನ ಶರೀರ ಸಾಯ್ತದ. ಹೌದಲ್ರಿ ಮಾಸ್ತರ. ಹುಟ್ಟುದು ಸಾವುದು ಜೀವ ಭಾವ ಭ್ರಮಿ, ಸಾವೇ ಸಾವು ನೋವೇ ನಮಗ, ಹೌದು ಆವ ಭಯವು ಇನ್ನೇನವಾಗ, ಮರಣವೇ ಮಾನವಮೆ ಆದವಾಗ ಅಂತ ಹೇಳ್ತಾರ. ಹೌದು ಅದಕ್ಕಾಗಿ ಹುಟ್ಟು ಸಾವುದು ಜೀವ ಭಾವದ ಭ್ರಮೆ ಅಂತ ಹೇಳ್ತಾರ ಅವರು. ಜಪಾಮಣಿ ಅನ್ಸಪ್ಲೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಕವಿಗಳು, ಏನಂತ ಏ ಜನನ ಮರಣ ಆತ್ಮ ಇಲ್ಲ, ಅಜರಾಮರ ದುಃಖ ರಹಿತ, ವಿಶ್ವತೇಜ ಆತ್ಮನಿಸಿಕೊಂಡನು, ಸ್ಫಟಿಕದ ಕೆಂಪು ಬಣ್ಣಿನಂತೆ ಬಣ್ಣಿಸಿಕೊಂಡಾನು, ಹರದ ಬಟ್ಟಿ ಬಿಟ್ಟು ಬ್ಯಾರೆ ಬಟ್ಟಿ ತೊಟ್ಟು ನಿಂತಾನು, ಪಂಚಭೂತದ ಕರಾರ ಮುಗಿಸಿ ಇಚ್ಛಾ ಮಾತ್ರದಿಂದ ಮತ್ತೆ ನಿಶ್ಚಯ ಮಾಡುವುದಕ್ಕಾಗಿ ಬಂದ ಹಾಡು ಹುಡುಗಿ, ಆಗ ವೈಶಾಖದಾಗಲಾಗ ಅಗ್ನಾಗಿ ಕರ್ಕೊಂಡು ನಾಳೆ ವೈಶಾಖದಾಗ ಲಗ್ನ ಆಗಿ ಕರ್ಕೊಂಡು ಹೋಯ್ತಾನ. ಒಂದೇ ಕುಲುಮಿ ಒಳಗ ನಾವು ಹುಟ್ಟಿ ಬಂದವರಂದಿ ನಾರಿ, ಈ ಸಗುಣ ಧಾರಣ ಅಲ್ಲ ನಮ್ಮ ನಿರ್ಗುಣಾತ್ಮನು, ಆತ್ಮ ನಿಷ್ಕಳಂಕ ನಿಶೂನ್ಯ ಆದಿ ಶೂನ್ಯನು, ನಿರ್ಮಲ ನಿರ್ವಿಕಲ್ಪ ನಿರಾಭಾರಿ ಚಿದಾನಂದನು, ನನ್ನ ಜಾತಿ ದೇವರಲ್ಲ, ಕತ್ತಿ ಅಂಶ ಕುದುರಿ ಅಲ್ಲ, ಸ್ವಾಮಿ ನಂಗ ಬಗಳುವ ಸೋಳಿ ಜಂದರಿವಿನಿಯೇನು, ಜಗತ್ತೆ ತೋರಿಸದಕ್ಕಾಗಿ ಧಿಕ್ಕಾರ ಮಾಡುವುದು ಕೋಗಿಲ ನಡತೆಯೋ. ಜಗತ್ತೆ ತೋರಿಸದಕ್ಕಾಗಿ ಧಿಕ್ಕಾರ ಮಾಡುವುದು ಕೋಗಿಲ ನಡತೆಯೋ. ಭೂಮಿ ಅಂದ್ರೆ ಬಹಳ ಶ್ರೇಷ್ಠದ. ಅವ ಮತ್ತ ತನ್ನ ಪದ್ಯದೊಳಗೆ ಹೇಳ್ಯಾನ, ಏನಂತ ಏನ್ ಹೇಳ್ಯಾನ, ಏನ್ ಹೇಳ್ತಾನ್ರಿ, ಈಸ್ ಮಂದಿಗೆ ಕೊಂದಾಗಿ ಭೂಮಿ ತಯಾರಾಗ್ಯಾವ ಅಂತ ಹೇಳ ನಾವು. ಹೌದಪ್ಪ. ಯಾರ್ಯಾರಿಗೆ? ಜಾಂಬು ಮುನಿ ಮಕ್ಕಳಾದಂತ ಹೌದಲ್ರಿ ಮಾಸ್ತರ. ನೀಲಮುನಿ, ಶೂಲಮುನಿ, ರಕ್ತ ಮುನಿ, ಹಪ್ಪ ಮುನಿ, ಹೌದು ಬಿಗುಮುನಿ, ಇವ್ರಿಗೆ ಎಲ್ಲರಿಗೆ ಕೊಂದಾಗೆ ಮಾತ್ರ ಭೂಮಿ ತಯಾರಾಗ್ಯದ ಅಂತ ಅವ ಹೇಳ್ಯಾನ. ಹೌದು ಹೇಳ್ತಾನೆ. ಯಾಕ ವಿಜ್ಞಾನಿಗಳೇ ಏನ್ ಹೇಳ್ತಾರ, ಏನ್ ಹೇಳ್ತಾರೆ, ಈ ಭೂಮಿ ಅಪ್ಪ ಅಂತಂದ್ರೆ ಒಂದು ಗ್ರಹ ಅದು ಅಂತ ಹೇಳ್ತಾರ ಅವ್ರು. ಹೌದು ಒಂದು ಗ್ರಹ. ಇದಕ್ಕೆ ಹೆಂಗ್ ಹೆಚ್ಚಿಗೆಲ್ಲ ಬರ್ತದ್ರಿ ಭೂಮಿಗೆ? ಇದು ಹೆಣ್ಣು ಅಲ್ಲ ಗಂಡನು ಅಲ್ಲ. ಬಡು ನಿನ್ನ ಭೂಮಿ ಹಿರಣ್ಯ ಕಶ್ಯಪ ಇದ್ದವ ಏನ್ ಮಾಡಿದ್ದ, ಸುತ್ತಕೊಂಡು ಹೋಗಿ ನಿಂತಿದ್ದ ಒಂದ್ ಥವಲಿ, ಚಾಪಿ ಸುಳ್ಳಿ ಹಂಗ ಸುತ್ತರ್ಲ ಹಂಗ ಸುತ್ತಕೊಂಡು ಒಯ್ದು ಈ ಪಾತಾಳ ಲೋಕದಾಗ ಕೂತಿದ್ದ. ಬಗಲಾಗ ಹಿಡ್ಕೊಂಡು. ಮತ್ತ ಅವಾಗ ಎಲ್ಲಿತ್ತಿಕ್ಕಿ ಭೂಮಿ? ಎಲ್ಲಿತ್ತು? ಹ ಎಲ್ಲಿತ್ತು? ಈ ಭೂಮಿಗೆ ಹೊಳೆ ಬಿಡಿಸ್ಕೊಂಡು ತಂದವ್ರಿ ಯಾರು? ನಮ್ಮಪ್ಪ. ನಮ್ಮ ವಿಷ್ಣುದೇವ ಮಾತ್ರ ಹೋಗಿ ಅಲ್ಲಿ ವರ ಅವತಾರ ತಾಳಿ ಮಾತ್ರ ಅಲ್ಲಿ ಹೋಗ್ಯಾನ. ಹೌದಲ್ರಿ. ಎಲ್ಲಿ? ಯಾಕೆ ಆ ಭೂಮಿ ಬಿಡಿಸ್ಕೊಂಡ್ ಬರ್ಬೇಕಾದ್ರೆ ಅಲ್ಲಿ ಹೋಗ್ಯಾನವ. ಯಾಕೆ ಇವ್ರು ಹೆಣ್ಣು ದೇವ್ರುಗಳು ಇದ್ವು ಅಲ್ಲ, ಪೋಚಮ್ಮ, ಲಕ್ಕಮ್ಮ, ಕಾಳಮ್ಮ, ಬೋಳಮ್ಮ, ಚೌಡವ್ವ, ಚೌಡವ, ಇಂತಿಂತ ಹೆಣ್ಣು ದೇವ್ರುಗಳು ಎಲ್ಲ ಇದ್ದು. ನಾನು ಭೂಮಿಗೆ ನೀ ಯಾವಾಗ ತಂದು ಇಟ್ಕೊಂಡಿದ್ದಪ್ಪ ಅಂತಂದ್ರ ಅವ್ನು ಕೂಡ ಲಡಾಯಿ ಮಾಡ್ಕೊಂಡ್ಕೆ ಮತ್ತೆ ಬಿಡಿಸ್ಕೊಂಡ್ ಬರ್ಬೇಕಾಗಿತ್ತಲ್ಲ ಅವ್ರಿಗೆ. ಹೌದು. ಯಾರಿಗೆ? ಭೂಮಿಗೆ. ಭೂಮಿಗೆ. ಅದಕ್ಕ ಏನಿದ್ರು ನೀನು ಸ್ವತಂತ್ರ ಇಲ್ಲ ತಂಗಿ. ಹೌದಲ್ರಿ ಮಾಸ್ತರ. 10 ಎಕರೆ ಆಸ್ತಿ ಅದಪ್ಪ ಅಂತಂದ್ರ ಏನದರಿ ಉತಾರಿ ಯಾರ ಹೆಸರಲ್ಲೇ ಬರ್ತದ? ನಮ್ಮ ಅಪ್ಪನ ಹೆಸರಲ್ಲಿ. ಇದು ನಮ್ಮ ಅಪ್ಪನ ಹೆಸರಲ್ಲೇ ಬರ್ತದ. ಹೌದಲ್ರಿ ಮಾಸ್ತರ. ಮತ್ತ ಮನ್ಯಾಗ ಒಬ್ಬ ಮಾಲಕ್ ಇದ್ನಪ್ಪ ಅಂತಂದ್ರ ಆ ಮನಿಗ್ ಹೋಲಾಕ ಎಂತಿಂತ ಮನುಷ್ಯ ಇದ್ರು ಅನ್ಸ್ತದ. ಹೌದಪ್ಪ. ಸೊರಿಗ್ ಹಾಲು ಕೂಡಲೇ ಮನಿಗ್ ಹಾಲು ಕೂಡಲೇ ಏನಂತ ಏನ್ ಕೇಳ್ತಾರಿ ಮಾಸ್ತರ? ಮಾಲಕರ ಅದಾರನ್ರಿ ಮನ್ಯಾಗ ಹತ್ತಾರ ಹೋದ ಕೂಡಲೇ. ಹೌದು. ಮತ್ತೆ ಈಕಿನ ಹೆಚ್ಚಿಗಿದ್ದಳಪ್ಪ ಅಂತಂದ್ರ ಮಾಲಕ್ ಹಾರೇನ್ರಿ ಮನ್ಯಾಗ ಕೇಳ್ತಾರ, ನೀವು ಯಾರ್ರಿ? ಯಾಕೋ ಮಗನ ಮಾಲಕ್ತಿ ಕೇಳಕತ್ತಿದ್ದೆ ಬಂದಿದ್ದೇನೆ ಬಾಯಿ ಬಿಡಿಗಂತನವ. ಹುಸುಗನೆ ನಮ್ಮ ಸಾಹೇಬ್ರು ಮನ್ಯಾಗ ಇದ್ರಪ್ಪ ಅಂತಂದ್ರ ಮಾಲಕ್ತಿ ಹೆಸರು ಕೇಳದ ಕೂಡಲೇ ಮಗನ ನಾನು ಹೆಂಡತಿ ಕೇಳಕತ್ತಿಲ್ಲ, ಯಾಕೆ ಬೇಕನ್ನು ಕೊಡ್ಲಿ ಹೇಳ್ತ ನಾವು. ಹೌದಲ್ರಿ. ಮಾಲಕ್ತಿ ಕೇಳಂಗಿಲ್ಲ ಯಾರು, ಕೇಳಂಗಿಲ್ಲಲ್ರಿ. ಮಾಲಕರು ಅದಾರೇನ್ರಿ ಮನ್ಯಾಗ ಹತ್ತಾರ. ಮಾಲಕ್ ಮನ್ಯಾಗ ಇದ್ನಪ್ಪ ಅಂತಂದ್ರ ಸಮಾಗಮ ನಡೀತದ. ಹೌದಲ್ರಿ ಮಾಸ್ತರ. ಜರ್ ಕರ್ತ ಮಾಲಕ್ ಇದ್ದಿಲ್ಲಪ್ಪ ಮನಿದಿಂದ ಈ ಕಡೆ ಹೊಳಿ ಬರೋದು. ಅದಕ್ಕೆ ಏನಿದ್ರು ನೀನು ಸ್ವತಂತ್ರ ಇಲ್ಲ.
ಹೌದು ಅದಕ್ಕೆ ಏನ್ ಹೇಳ್ಯಾರ? ಏನ್ ಹೇಳ್ಯಾರಿ? ಜಗತ್ತೇ ಎಲ್ಲ ಮಾತ್ರ ನಮ್ಮ ಹೆಣ್ಣಿಂದ ಅದ ಹೇಳ್ಯಾರ ಅವರು. ಹೌದು ಹೌದು. ಅದಕ್ಕೆ ಇಲ್ಲಿ ಜ್ಞಾನಿಗಳು ಏನ್ ಹೇಳ್ಯಾರ? ಏನ್ ಹೇಳ್ತಾರ್ರಿ? ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವು ನೀವುಗಳೆಲ್ಲ. ಹೌದು. ಎಷ್ಟೇ ವರ್ಷ ಎಷ್ಟೇ ದಿವಸ ಇರ್ಬೇಕನ್ನೋದು ಏನು ಕಟ್ಟು ಕರಾರಿಲ್ಲ. ಹೌದು. ಇದು ಯಾರ ಮನೆ ಅದ? ದೇವನ ಮನೆ ಇದು ಈ ಜಗವೆಲ್ಲ ಅಂತ ಹೇಳ್ಯಾರ. ಮತ್ತೊಬ್ಬ ಏನ್ ಹೇಳ್ಯಾರ? ಮತ್ತೇನ್ ಹೇಳ್ತಾರ್ರಿ? ದೇವನ ಮನೆ ಇದು ಈ ಜಗವೆಲ್ಲ, ನಿಂದೇನಾದ ಪಾಲ. ಹೌದು ಹೌದಲ್ರಿ. ಅದಕ್ಕ ಆಗಂಗ ಆಗ್ಯದ ಜಗವೆಲ್ಲ, ಹಿಂದೆ ಅನ್ನೋದ್ರಾಗ ಪಾಲಿಲ್ಲ ಅಂತ ಹೇಳ್ಯಾರ ಅವ್ರು. ಮತ್ತ ಹೌದು ಹೌದು. ಅದು ತನ್ನಿಂದ ತಾನೇ ಆಗಂಗ ಆಗ್ಯದ ಜಗ ಅಂತ ಹೇಳ್ತಾರ ಅವರು. ಹೌದು ಹೌದು. ಇವ್ರು ಏನ್ ಮಾಡ್ಯಾರ? ಇವ್ರ ಏನ್ ಮಾಡಿಲ್ರಿ ಮಾಸ್ತರ? ಹೆಣ್ಣು ಮತ್ತು ಗಂಡು ಅನ್ನುವಂತ ಎರಡು ಗೊಂಬಿಗೆ ಹಾ ಹಾ. ಮೊದಲು ತಳದಾಗ ತಯಾರು ಮಾಡ್ದವ್ ಯಾರು? ಯಾರ್ರಿ? ನಮ್ಮವನೇ ತಯಾರು ಮಾಡ್ಯಾನ. ಹಾ ಹಾ. ಒಬ್ಬವನಿಂದ ಮಾತ್ರ ಈ ಜಗತ್ತು ಉತ್ಪತ್ತಿ ಆಗ್ಯದ. ರಾತ್ರಿ ಅವ ಎಷ್ಟು ಚಲೋ ಹೇಳಿ ಕೇಳಿದಲ್ರಿ? ಏನತ್ತ? ಹೆಣ್ಣ ಗೊಂಬೆ ಒಬ್ಬಕ್ ಮಾಡ್ಯಾಳಂತ, ಏನೋ ಬಂದು ಕೆಡಿಸ್ತಿತ್ತಂತ. ಹೌದು. ತಮ್ಮ ಆದ್ರ ವಿಷಯ ಗೊತ್ತಿಲ್ಲ ಹಿಂಗ. ಎಲ್ಲಿದೆ ತಂದ್ರೆ ಎಲ್ರಿ ಹೇಳ್ಬೇಡ. ಇಲ್ಲ, ಹಾವಿನ ಮಂತ್ರ ಬರ್ಲಿಲ್ಲ ಅಂದ್ರ, ಚೇಳಿನ ಮಂತ್ರ ಬರ್ಲಿಲ್ಲ ಅಂದ್ರ ಹಾವಿನ ಗುಡ್ಡೆ ಕೈ ಹಾಕವ್ರಿ ಇವ್ರು. ಕಡ್ಕೊಂಡ್ ಸಾಯವ್ರಿ. ಹೌದು. ಕಡಸ್ಕೊಂಡು ಸಾಯವು. ಅದಕ್ಕ ಒಬ್ಬನಿಂದ ಮಾತ್ರ ಇದು ಜಗತ್ತೆ ತಯಾರಾಗ್ಯದ ತಿಳ್ಕೊಂಡು ಹೌದು ಹೌದು. ಇದಕ್ಕೆ ಏನಂದಾರ? ಏನಂದಾರಿ? ಬ್ರಹ್ಮಮಯ ಜಗತ್ತೆ ಅಂದಾರ. ಹೌದು ಹೌದು. ಬಿಂದುಮಯ ಜಗತ್ತೆ ಅಂದಾರ. ಹೌದು. ಬೀಜಮಯ ವೃಕ್ಷ ಅಂದಾರ. ಹೌದು ಹೌದು. ಬೀಜಿನಿಂದ ಮಾತ್ರ ಎಲ್ಲ ತಯಾರಾಗ್ಯದ. ಹೌದಲ್ರಿ. ಆಕಾರ ಉಕಾರ ಮಕಾರ ಇವೆಲ್ಲ ಕೂಡ್ಕೊಂಡಾಗ ಹಾ ಪಂಚಾಕ್ಷರ ಆಗ್ಯದ, ಓಂಕಾರ ಆಗ್ಯದ. ಹಾ ಓಂಕಾರ ಆಗ್ಯದ. ಆ ಓಂಕಾರ ಮುಖದಿಂದ ಮಾತ್ರ ಮುಂದೆ ಇರೋದ ಇವೆಲ್ಲ ಶಾಖೆಗಳು ಬಂದಾವ. ಹೌದು ಹೌದಲ್ರಿ ಮಾಸ್ತರ. ಮೊದಲು ಓಂಕಾರ ಅನ್ನುವಂಥದ್ದು ಯಾವ್ದದ? ಯಾವ್ದರಿ? ಗಂಡದ. ಹೌದು ಹೌದು. ಆ ಓಂಕಾರ ಮುಖದಿಂದ ಇವೆಲ್ಲ ಬಂದಾವ ಪಂಚತತ್ವಗಳು. ಹೌದು ಹೌದು. ಓಂಕಾರ ಮುಖದಿಂದ ಆಕಾಶ, ಆಕಾಶ ಮುಖದಿಂದ ವಾಯು, ವಾಯು ಮುಖದಿಂದ ಅಗ್ನಿ, ಅಗ್ನಿ ಮುಖದಿಂದ ಜಲ, ಜಲದ ಮುಖದಿಂದ ಇದು ಪೃಥ್ವಿ. ಹೌದು ಹೌದು. ಯಾವಾಗ ಬಂದಳಿಕ್ಕಿ ಭೂಮಿ? ಹೌದಲ್ರಿ ಮಾಸ್ತರ. ಇಲ್ಲಿ ಕಡೆ ಇವ್ ಮನಿ ಸಾರ್ಸ್ಲಾಕ್ ಬಂದಾಳಿ. ಹೌದು ಹೌದು. ಅದಕ್ಕೆ ಇಲ್ಲಿ ಕವಿಗಳೇನ್ ಹೇಳ್ತಾರ? ನಡೀಲ್ರಿ ಅವ್ರ ಜಾಸ್ತಿ ಗುಣಾಂದಿ. ಏ ಒಂದೇ ಕುಲುಮಿ ಒಳಗೆ ನಾವು ಹುಟ್ಟಿ ಬಂದವರಂದಿ ನಾರಿ, ಸಗುಣದಾಣ ಅಲ್ಲ ನಮ್ಮ ನಿರ್ಗುಣಾತ್ಮನು. ಹೌದು ಹೌದು. ಆತ್ಮ ನಿಷ್ಕಲಂಕ ನಿಶೂನ್ಯ ಆದಿ ಶೂನ್ಯನು, ನಿರ್ಮಲ ನಿರ್ವಿಕಲ್ಪ ನಿರಾಭಾರಿ ಚಿದಾನಂದನು. ಹೆಣ ಜಾತಿ ದೇವರಲ್ಲ, ಕತ್ತಿ ಅಂಶ ಕುದುರಿ ಅಲ್ಲ, ಸ್ವಾನಿ ನಂಗ ಬಗಳುವ ಸೋಳಿ ಗಂಧರ್ವಿನಿಯನು. ಜಗತ್ತ ತೋರಿಸಿದಕ್ಕಾಗಿ ಧಿಕ್ಕಾರ ಮಾಡುವುದು ಕೋಗಿಲ ನರ್ತೇನು. ಜಗತ್ತ ತೋರಿಸಿದಕ್ಕಾಗಿ ಧಿಕ್ಕಾರ ಮಾಡುವುದು ಕೋಗಿಲ ನರ್ತೇನು. ಶತಕೋಟಿ ರಾಜರೆಲ್ಲ ಹಾಳಾಗಿ ಹಾದ್ರ ಸಹಿತ, ಅಂತಿದೆ ನನಗ ಈ ಭೂಮಿ ಹೋಗೇತೇನೋ. ಭೂಮಿ ಪಂಚತತ್ವದೊಳಗಿಂದ ಒಂದು ಭಾಗ ಅಲ್ಲೇನೋ, ಎಷ್ಟೋ ಸರ್ತ ಪ್ರಳಯ ಮಾಡಿ ಮತ್ತೆ ರಚಿಸಿಲ್ಲೇನೋ. ನಡುವ ಬಡದಾಡುವಂತ ಕುಂಬಾರ ತರಡಿ ನಂಗೆ ಅಂತಿದೆ ನನಗ, ನಡುವ ಬಡದಾಡ್ಲಾರ್ದೆ ಈಕಿನ ತಿಂಡಿ ತೀರುತ್ತೇನು. ಗಡಿಗಿ ಭಾರಕಿ ಬುಡುಕ ಭಾಗಿ ತರಡಿಗಿ ನೋಡುವ ಕಾರಣ ಏನು ಬಾಯಿ ಬಿಟ್ಟಿಲ್ಲ, ತಿಂಡಿ ನನಗಿಲ್ಲ, ನಿನಗೆ ಹೇಳೋ ಪಾಲ ಕಚ್ಚುವ ಕ್ರಮಿ, ಕಚ್ಚುವ ಕ್ರಿಮಿ ನಿನ್ನ ಶಿಳಕ ಮನೀರು ತೊಳ್ಕೊಂಡು ನಡಿಯ ಆಜ್ಞಾ. ಗಂಡನ ಚಾಜ ಐತಿ ಮೊದಲ ನೀಡಿ ಕೊಡುವ ಅಗಲ, ಉಳದ್ರ ಮ್ಯಾಲ ನಿನಗೆ ನಿನಗೆ ತಾಬಂಡಿ. ಇಲ್ಲದಿದ್ರ ನಿನಗೆ ಭೋಕಂಡಿ, ನಿನಗೆ ಭೋಕಂಡಿ. ಅಕ್ಕಲಕೋಟ ತಾಲೂಕದಾಗ ಯಾರಿರ್ತಾರ? ಸೌಖ್ಯ ಭೀಮದ ಅಡಿಯ ಮ್ಯಾಗ ಗುರು ಮಲ್ಲಿಗೆ ಗುರು ಗೈಬಿದಾವಲ ಬಂದು ಮಾತ್ರ
ಕಂಡರ ಗುರುಮನಿ ಅವರು ಕಲ್ಪವೃಕ್ಷ ಪಡೆದರ ಕೇಳು ಕ್ಯಾಡಿಗೀತೇನೆ ಅವರು ಕಲ್ಪವೃಕ್ಷ ಪಡೆದರ ಕೇಳು ಕ್ಯಾಡಿಗೀತೇನೆ ಗುರು ಎಂಬ ಗುರುತನನ್ನ ಪ್ರಿಯ ನೇತ್ರದಿಂದ ಅರಿತು ಆರುಡೇಶ್ವರ ಮಾರ್ಗ ಕಚ್ಚಿರ ಗುರುಮನಿ ವರ್ಗದಲ್ಲಿ ಎಂಬ ನರಿಗೆ ಬಿಟ್ಟು